ದೇಶದ ಜನರಿಗೆ ಮತ್ತೆ ಶಾಕ್ ಮೇಲೆ ಶಾಕ್. ಒಟ್ನಲ್ಲಿ ದೇಶದ ಜನರಿಗೆ ಈಗ ಬರೆ ಮೇಲೆ ಬರೆ ಎಳಿಲಿಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಎಲ್ಲೂ ನೋಡಿದ್ರು ಕೂಡ ದರ ಏರಿಕೆಯ ಬಿಸಿ ತಡ್ತಾ ಇದೆ. ಮತ್ತಷ್ಟು ದರ ಏರಿಕೆ ಮಾಡ್ತಾ ಇದ್ದಾರೆ. ದೇಶದ ಜನರಿಗೆ ಶಾಕ್ ಮೇಲೆ ಶಾಕ್. ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಇದೀಗ ಸಿಎನ್ಜಿ ಸರದಿ ಶುರುವಾಗಿದೆ. ತೈಲ ಬೆಲೆ ಏರಿಕೆಯ ಬೆನ್ನಲ್ಲೇ ಸಿಎನ್ಜಿ ದರದಲ್ಲೂ ಕೂಡ ಏರಿಕೆ. ಸಿಎನ್ಜಿ ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್. ದೆಹಲಿಯಲ್ಲಿ ಪ್ರತಿ ಕೆಜಿ ಸಿಎನ್ಜಿಗೆ 2 ರೂಪಾಯಿ ಹೆಚ್ಚಳ. ದೆಹಲಿಯಲ್ಲಿ ಪ್ರತಿ ಕೆಜಿ ಸಿಎನ್ಜಿಗೆ 83.09 ರೂಪಾಯಿ. ಇಷ್ಟರ ಮಟ್ಟಿಗೆ ಹೆಚ್ಚಳ ಮಾಡಿದ್ರೆ ಜನಸಾಮಾನ್ಯರು ಜೀವನ ಮಾಡೋದು ಹೆಂಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಇದರಿಂದ ವಾಹನ ಸವಾರರು ಪರದಾಡ್ತಾ ಇದ್ರು. ಈಗ ಸಿಎನ್ಜಿ ದರದಲ್ಲೂ ಕೂಡ ಏರಿಕೆ ಮಾಡಲಾಗಿದೆ. ಈಗ ಆಲ್ರೆಡಿ ಸಿಎನ್ಜಿ ಸಿಗದೆ ಕೆಲವೊಂದಿಷ್ಟು ಆಟೋ ಚಾಲಕರು ಇಲ್ಲಿ ಯಾವ ರೀತಿ ಪರದಾಡಿದ್ರು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಈಗ ಮತ್ತೆ ಸಿಎನ್ಜಿಗೆ 2 ರೂಪಾಯಿ ಹೆಚ್ಚಳ ಮಾಡಿದ್ರೆ ಹೆಂಗೆ ನಾವು ಈ ಒಂದು ಸಿಎನ್ಜಿಯನ್ನು ತಗೊಳ್ಳೋದು ಅಂತ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಿಎನ್ಜಿ ಬಳಕೆದಾರರಿಗೀಗ ಮತ್ತೊಮ್ಮೆ ಒಂದು ಬೆಲೆ ಏರಿಕೆಯ ಹೊರೆಯನ್ನ ಹೊರಿಸಲಾಗ್ತಾ ಇದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಜಾರಿಗೆ ಬರುವಂತಂದ್ರೆ ಏನು ಈ ಒಂದು ಆದೇಶ ಇದೆ, ಒಂದು ಆದೇಶ ಜಾರಿಯಾಗುವಂತೆ ಈಗ ಆಲ್ರೆಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಹೊಸ ಬೆಲೆಯ ಅನ್ವಯ ಈಗ ಪ್ರತಿ ಕೆಜಿ ಸಿಎನ್ಜಿ ಏನಿದೆ ಅದರ ರೇಟ್ ಬಹಳ ಜಾಸ್ತಿ ಆಗಿದೆ. 83.09 ರೂಪಾಯಿ ಆಗಿದೆ ಅದರ ರೇಟ್. ಜಾಗತಿಕ ಮತ್ತೆ ತೈಲ ಬಿಕ್ಕಟ್ಟಿನಿಂದಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯಿತು. ಅದರ ನಡುವೆ ಈಗ ಸಿಎನ್ಜಿ ಬೆಲೆ ಕೂಡ ಹೆಚ್ಚಳ ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಿಎನ್ಜಿ ಬೆಲೆಗಳನ್ನು 2 ಬಾರಿ ಹೆಚ್ಚಳ ಮಾಡಲಾಗಿತ್ತು. ಇದೇ ಮೊದಲ ಬಾರಿಗೆ ಸಿಎನ್ಜಿ ಹೆಚ್ಚಳ ಮಾಡಲಾಗಿಲ್ಲ. ಇದರ ಜೊತೆಗೆ ಈ ಹಿಂದೆಯೂ ಕೂಡ ಹೆಚ್ಚಳ ಮಾಡಲಾಗಿತ್ತು, ಅದು ಕೂಡ 2 ಬಾರಿ ಹೆಚ್ಚಳ ಮಾಡಲಾಗಿತ್ತು. ಇನ್ನು ಕಳೆದ 12 ದಿನಗಳಲ್ಲಿ ಪ್ರತಿ ಕೆಜಿಗೆ 6 ರೂಪಾಯಿಗಳಷ್ಟು ಹೆಚ್ಚಳ ಮಾಡಲಾಗಿದೆ. ಒಟ್ಟಿನಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬಳಿಕ ಈಗ ಸಿಎನ್ಜಿಗೂ ಕೂಡ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜನಸಾಮಾನ್ಯರಂತೂ ಈಗ ನಾವೇನು ಮಾಡ್ಬೇಕಪ್ಪ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋ ಅಂತ ಪರಿಸ್ಥಿತಿ ಬಂದಿದೆ.